ಆತ್ಮೀಯ ಸ್ನೇಹಿತರೆ, ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ 6 to 8 ಏನು GPT ಕನ್ನಡ ಒಂದು ಪೋಸ್ಟ್ ಕರಿತಾ ಇದ್ದಾರೆ. ಸೊ ಅದರಲ್ಲಿ ಕನ್ನಡ ಭಾಷೆಯ ಪಠ್ಯಕ್ರಮ ಯಾವ ರೀತಿಯಾಗಿರ್ತದೆ ಅನ್ನೋದನ್ನ ಸ್ವಲ್ಪ ನಾವು ನೋಡೋಣ. ಸ್ಪೆಸಿಫಿಕ್ ಪೇಪರ್ 2ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಸ್ನೇಹಿತರೆ ಸುಮಾರು ಒಂದು 6 ಘಟಕಗಳನ್ನ ಮಾಡಿದ್ದಾರೆ. ಮೊದಲನೇ ಘಟಕ ಯಾವುದು ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆ. ಸೊ ಆಲ್ಮೋಸ್ಟ್ ಇಲ್ಲಿ ಸಾಹಿತ್ಯ ಚರಿತ್ರೆಯ ಪೂರ್ವ ಪೀಠಿಕೆಯಿಂದ ಅಂದರೆ ಶಾಸನಗಳಿಂದ ಹಿಡಿದು ಅಪ್ ಟು ನೀವು ಆಧುನಿಕ ಯುಗದವರೆಗೂ ಕೂಡ. ಸೊ ಹೆಂಗೆ ನಾವು ಆವಾಗಲೇ HSTR ಸಿಲೆಬಸ್ ನೋಡ್ತಾ ಇದ್ದೀವಿ. ಸೊ ಆ ರೀತಿಯಾಗಿದೆ. ನೆಕ್ಸ್ಟ್ ಭಾರತೀಯ ಕಾವ್ಯ ಮೀಮಾಂಸೆ ಸ್ನೇಹಿತರೆ, ಇಲ್ಲಿಯೂ ಕೂಡ ಸೊ ನೀವು HSTRಗೆ ಏನು ಓದ್ತೀರಿ ಅದೇ ಬರ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಹೊಸಗನ್ನಡ ಮತ್ತು ಹಳಗನ್ನಡ ವ್ಯಾಕರಣ. ಸೊ ನೀವು HSTRಗಿಂತ ಇಲ್ಲಿ ಸ್ವಲ್ಪ ಕಡಿಮೆ ಓದ್ಕೊಂಡ್ರು ಕೂಡ ನಡೀತದೆ. ಆದರೆ ಆ ಲೆವೆಲ್ಗೆ ನೀವು ಪ್ರಿಪೇರ್ ಆದ್ರಿ ಅಂತಂದರೆ ಸೊ ನಿಮ್ಗೆ ಇದು ಈಸಿ ಆಗಿರ್ತದೆ. ಸ್ವಲ್ಪ ಇದನ್ನ ಅಬ್ಸರ್ವ್ ಮಾಡ್ಕೊಡ್ರಿ. ನೆಕ್ಸ್ಟ್ ಅದಾದ ನಂತರ ಸ್ನೇಹಿತರೆ ಛಂದಸ್ಸು. ಸೊ ಛಂದಸ್ನಲ್ಲಿಯೂ ಕೂಡ ಗಣ, ಪ್ರಾಸ, ಯತಿ, ನೆಕ್ಸ್ಟ್ ವರ್ಣವೃತ್ತಗಳು, ಸಮವೃತ್ತ, ಅರ್ಧ ಸಮವೃತ್ತ, ಮಾತ್ರಾಗಣ, ಷಟ್ಪದಿ, ಕಂದ, ರಗಳೆ, ಅಂಶಗಣ. ಸೊ ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಏನು HSTR ಸಿಲೆಬಸ್ಸಲ್ಲಿದೆ ಅದನ್ನೇ ಇಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್ ಅಲಂಕಾರ ಬಂದಾಗ ಸ್ನೇಹಿತರೆ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ. ಸೊ HSTRನಲ್ಲಿ ಇರ್ತಕ್ಕಂಥದ್ದು ಸೇಮ್ ಇದೆ. ಇನ್ನು ಭಾಷಾ ಬೋಧನೆಯ ತತ್ವಗಳು ಲಾಸ್ಟ್ ಟೈಮ್ ಏನಿತ್ತಲ್ರಿ HSTR ಸಿಲೆಬಸ್ಸು, ಸೊ ಅದನ್ನು ಇಲ್ಲಿ ತಂದವರು ಆ್ಯಡ್ ಮಾಡಿದ್ದಾರೆ. ಸೊ ಭಾಷೆಯ ಅರ್ಥ, ಉಗಮ, ಸ್ವರೂಪ, ಕೌಶಲ್ಯಗಳು, ಕಲಿಕೆ, ಮನೋವೈಜ್ಞಾನಿಕ ನಿಯಮಗಳು. ಸೊ ಇವೆಲ್ಲವೂ ಕೂಡ ಏನಪ್ಪ ಅಂದರೆ ಆಲ್ಮೋಸ್ಟ್ ಇಲ್ಲಿ ಒಂದು 20 ಅಂಕಗಳಿಗೆ ಸೊ ಸೀಮಿತ ಆಗ್ಬೋದು ಸ್ನೇಹಿತರೆ. ಉಳಿದಂಥ 80 ಪ್ರಶ್ನೆಗಳು ಸೊ ಈ 5 ಅಧ್ಯಾಯದಿಂದ ತೆಗೆಯುವಂಥ ಸಾಧ್ಯತೆಗಳಿರ್ತದೆ. ಸೊ ಎಲ್ಲ ಅಧ್ಯಾಯಗಳನ್ನು ಕೂಡ ನೀವು ತುಂಬ ವೇಟೇಜ್ ಕೊಟ್ಟು ಓದಬೇಕಾಗ್ತದೆ. ಓಕೆನಾ. ಸೊ ಇದಿಷ್ಟೇನಪ್ಪ ಅಂತಂದರೆ HSTR 6 to 8 ಇರ್ತಕ್ಕಂತಹ ಈ ಬಾರಿಯ ಕನ್ನಡ ಭಾಷೆಯ ಪಠ್ಯಕ್ರಮ ಆಗಿರ್ತದೆ. ಸ್ವಲ್ಪ ಇದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.